ಕೇಳಿತ್ತಂದ್ರ ಮರಿ ಮೊನ್ನೆ ಫೋನ್ ಮಾಡ್ದಿತ್ತು, ಕಡೆ ಫೋನೇ ಮಾಡಿದ್ಲಿಯಪ್ಪ, ಬತ್ತೆ ಹೇಳ್ದಂಗೆ ಮಾಡ್ದಿತ್ತು. ರಜೆ ದಿವಸ ಮುಗಿದು ಈ ವಾರ ಸೋಮವಾರ ಒಂದು ರಜೆ ಇದ್ದು ಆಯಿ ಬತ್ತೆ ಅದಿತ್ತು. ಅಲ್ಲಿ ನಮ್ಮ ಫೋನು ಸರಿ ಇಲ್ಲ, ಈ ಬ್ಯಾಣಕ್ಕೆ ಹೋಗಿ ಒಂದು ಫೋನ್ ಮಾಡಿಕ್ಕೆ ಬತ್ತಿಪ್ರ ನಾ ಹಿಂದು ಮಾತ್ರ ಅಲ್ಲಿ ಮ್ಯಾಲೆ ಹೋಯ್ಕೊಂಡ್ರಪ್ಪ ಸಿಗ್ನಲ್ ಸಿಕ್ತಲ್ಲಿ, ಮೊಬೈಲ್ ತಗೊಂಡೋಗಿ ಒಂದು ಫೋನ್ ಮಾಡಿಕ್ಕೆ ಬನ್ನಿ. ಅಲ್ಲಿ ಹೇಳಿದ್ದೆ ನಾನು, ಇಲ್ಲಿ ತಾಗದಿದ್ರೆ ಮತ್ತು ಅಚ್ಚೆ ಮನೆಗೆ ಫೋನ್ ಮಾಡಿ ಹೇಳು ಬತ್ತಿ ಅನ್ಸು ಹೇಳು, ಅವು ಕರ್ಕೊಂಡೊಪ್ಪಲು ಬತ್ತ, ಮಳೆ ಬೇರೆ, ಆ ಫೋನ್ ಸರಿ ಇಲ್ಲ, ಮತ್ತು ಒಂದೊಂದು ದಿವ್ಸ ಸರಿ ಇರ್ತು ಒಂದೊಂದು ದಿವ್ಸ ಸರಿ ಇರ್ತಲೆ ಹೇಳಿದ್ದೆ. ಅಚ್ಚೆ ಮನೆ ಅನ್ಸು ಹೇಳಿದ್ವಿಲ್ಲಪ್ಪ, ಫೋನ್ ಬಂದರೆ ಹೇಳ್ತಿಪ್ಪ ಅವು. ಹಾಂ ಬತ್ತ ಹೇಳ್ದಂಗೆ ಮಾಡಿದ್ದು. ಹೌದು. ಮರಿ ಬತ್ತಡ ಮಾಡಿ ಫೋನ್ ಮಾಡಿ ಬಂದ ಅಂತ ಅಂದ. ಹಿಂದೆ ಬತ್ತಡ ಅದು ಫೋನ್ ಮಾಡಿಟ್ಟತ್ತಡ. ನಮ್ಮನೆ ಫೋನ್ ಸರಿ ಇಲ್ಲೇಡಿ, ಅಚ್ಚೆ ಮನೆದು ಫೋನ್ ಸರಿ ಇಲ್ಲೇಡ, ಹಂಗಾಗಿ ಹಿಂದೆ ಬತ್ತಡ ಅದು. ಗೆಳ್ತಿಯಕ್ಕಲ್ಲ ಹಿಂದೆ ಮನೆಗೆ ಬಪ್ಪವಡ, ಹಿಂದೆ ಬತ್ತೋಡ. ಹಾಂ ಹೌದಾ, ಎಂತ ಮಾಡ್ದಾಗಿದ್ದೆ ನೀನು. ನಾನು ಮಾತ್ರ ನೀರು ತಂದು ಕೊಡು ನೋಡುವ. ಬಿಸಿ ನೀರು ತಗೊಂಡು ಇಟ್ಟಿದ್ನಲ್ಲಿ ಅಲ್ಲಿ ಆ ಚಂಬಲ್ ಇಟ್ಟದ್ದು. ಹೌದು, ನಿಂಗೊಕ್ಕೆ ಅದು. ನಾ ಮಾತ್ರ ಅನ್ಸಾರು ತಿಂಬಲು ಮಾಡುವ ನೋಡ್ತಾ ಇದ್ದೆ. ಚೀಪ್ಸ್ ಮಾಡಿದ್ದು ಯಾವ ಕರಡಿಗೆಲ್ಲ ಹಾಕಿ ಕಳ್ಸಕತ್ತು ನೋಡ್ತಾ ಇದ್ದೆ. ಅವಲ್ಲಿ ಗೆಳತಿಯಕ್ಕನೂ ಸುಮಾರು ಜನ ಇದ್ದದಕ್ಕೆ ಮಾತ್ರ ಹೆಚ್ಚಿಗೆನೆ ಕಟ್ಟು ಕಳ್ಸೋಕೌತು. ಇದ್ದದ್ದಷ್ಟು ಕೊಟ್ಟು ಕಳಿಸ್ತೆ, ಮತ್ತು ಕರ ಮಾಡಡಿ ಕಡೆ ನೀವು ಮತ್ತೆ ಮಾಡಿಕೊಡುವ. ಮಾತ್ರ ಚಪ್ಪೆ ಚಿಪ್ಸು ಬೇಕು ಹೇಳಿದ್ದು, ಅದು ಖಾರ ಹಾಕದೇ ಇದ್ದದ್ದು, ಅದಕ್ಕೆ ಮಾತ್ರ ಕಟ್ಟು ಕಳಿಸ್ತೆ. ಮತ್ತೆ ಈ ಮಳೇಲಿ ಹ್ಯಾಂಗೆ ಬತ್ತುವ ಅನ್ಸನ. ಮಳೆ ಒಂದು ಜೋರಾಯಿತು. ಇವ್ರ ಹತ್ರ ಹೋಗಿ ತಗೊಬನ್ನಿ ಹೇಳುವ ಅಂದರೆ ಇವರಿಗೂ ಕೆಲಸಿದ್ದು ಹೇಳಿದ್ರಪ್ಪ. ಬರಕೈತಪ್ಪ ಇಷ್ಟೊತ್ತಿಗೆ. ಮತ್ತೆ ಅಲ್ಲಿ ಅಲ್ಲಂತೂ ಜಾರ್ಕೆ ಆಯ್ದು, ಬ್ಯಾಣದ ಹೆಣೆನೂ ಕಡ್ದ ಇಲ್ಲ. ಈ ಸಲಂತೂ ಯಾರು ಒಂದು ಹೆಣೆ ಕಡ್ದವು ಇಲ್ಲ ಹೇಳಿ. ಹತ್ರ ಅಚ್ಚೆ ಮನೆ ಅಣ್ಣ ಹತ್ರಾರು ಮಾತ್ರ ಹೇಳಕತ್ತನ, ಕುಟಾರಲ್ಲಿ ಮಾತ್ರ ಕೊಚ್ಚಾಕಿ ಕಾರು ಬನ್ನಿ ಹೇಳಿ. ಈ ಶಾಲೆ ಮಕ್ಕಳ ಹ್ಯಾಂಗೆ ಹೋಗ್ತಾ ಇದ್ವಾ. ಮೊದಲಾದರೆ ಎಲ್ಲ ಮಾಡ್ತಿಪ್ಪೋ, ಈಗ ಒಬ್ಬವು ಸಿಕ್ತೂ ಇಲ್ಲೇ ಮಾಡ್ತೂ ಇಲ್ಲೇ. ಹಾಂ ಬತ್ತೆ ಹೇಳ್ದಂಗೆ ಮಾಡಿದ್ದು. ಹೌದು, ಇಲ್ಲೇ ಪರೀಕ್ಷೆ ಎಲ್ಲ ಮುಗತ್ತಡ. ಇದು ಒಂದು ವಾರ ಬಂದೆ ಅಯ್ಯಿ. ಸೋಮವಾರ ಒಂದು ರಜೆ ಇದ್ದು ಹೇಳ್ದಂಗೆ ಮಾಡಿದ್ದು. ನಿಮ್ಮನೆ ಮಾಡಿ ಬಂದಿನಾ? ಹಾಂ ಕರ್ಕಬ ಮತ್ತೆ ನಾಡ್ದಿಗೆ. ಹೌದು. ಏಹೇ ಹೌದಾ? ಹಾಂ ಇಲ್ಲೇ ನನಗೆ ಹೋಪ್ಲ ಇಲ್ಲೇ. ನನಗೆ ಹಿಂದೆ ಬಂದು ಅದೇ ದಿವಸ ರಜೆ ಆಯ್ಕದು. ಎಷ್ಟು ಹೇಳ್ಕೊಂಡ್ವ ಅನ್ಸನ. ಇಲ್ಲೇ ಪ್ರತಿ ಸಲನೂ ಹೋತಿಪ್ಪೇನು, ಅವು ಗನ ಮಾಡ್ತಿಪ್ಪಲೆ. ನಾ 1 ವರ್ಷವೂ ಬಿಟ್ಟಿದ್ನಿಲ್ಲೇ. ಮಳೆ ಆಗಲಿ ಎಂಚೆ ಆಗಲಿ ಹೋಯ್ ಬಪ್ಪವನೇ ಇದ್ದೆ. ಹೇಳಿವಾ ಅದೇ ನನಗೆ ಗೊತ್ತಿದ್ದು. ನಾ ಬರದ್ರೆ ಅವಕ್ಕೆ ಬೇಜಾರು ಆಯೇ ಹೊತ್ತು. ಅದೇ ಜಾನ್ಸ್ದೆ ನಾನು ಎಂತ ಮಾಡೋದು. ನಮ್ದೊಂದು ಇದೊಂದು ಇದ್ದದ್ದೇ ಅಲ್ಲ ಯಾವಾಗ. ಹಾಂ ಅಂತಂಥ ಟೈಮಲ್ಲಿ ಆಯ್ಕೊಂಡು ಕುತ್ಕೊಂಡು ಹೋಯ್ತು. ಅದೇ ಈಗ ಹಾಂ ಆದ್ರೆ ನಮ್ಮ ಮನೆದಕ್ಕೆ ಮಿಂದಾತು. ಹೌದು ಅಡಿಲ್ಲ ಬಾ ಮತ್ತೆ. ಹಾಂ ಮಾತ್ರ ಹೌದು. ಅಲ್ಲ ಚೀಪ್ಸ್ ಎಲ್ಲ ಮಾಡಿಟ್ಕೊಂಡ ಇದೆ ಮಾತ್ರ ಅನ್ಸಾರು ಬೇರೆ. ಹಾಂ ಮತ್ತು ಸದ್ಯ ಅನ್ಸನ ಹೇಳಿದ್ದು ಪರೀಕ್ಷೆ ಯಾವಾಗ ನೋಡ್ರು ಪರೀಕ್ಷೆ. ಬಪ್ಪುದೇ ಎಲ್ಲೋ ಒಂದು ವಾರದಲ್ಲಿ, ತಿಂಗಳದಲ್ಲಿ 1 ವಾರ ಹೊತ್ತು. ಅದೇ ಅಡ್ಡಿಲ್ಲ ಮಾಡ್ಕತ್ತೆ, ತಯಾರಿ ಮಾಡ್ಕತ್ತೆ. ಅಡ್ಡಿಲ್ಲ. ಮನೇಲಿ ಕಾರ್ಯಕ್ರಮ ಇದ್ದು ಹೇಳಾದರೆ ಮಕ್ಕ ಮನೆಗೆ ಬೈಂದ್ವಿಲ್ಲ ಹೇಳಾದರೆ ಅಪ್ಪ ಅಮ್ಮಂಗೆ ಸಮಾಧಾನ ಇರ್ತಲಲ್ದ. ಅವು ಬತ್ತೆ ಹೇಳಿದ ಟೈಮಿಗೆ ಬರೋವು. ಅದು ಎಂಥದೇ ಸಮಸ್ಯೆ ಆದ್ರೆ ಫಸ್ಟ್ ಹೇಳವು. ಹಾಗೆ ಎಂಥದೇ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮದಲ್ಲಿ ಮಕ್ಕ ಓಡಾಡ್ಕೊಂಡು ಆ ಕಾರ್ಯಕ್ರಮದ ಅಷ್ಟು ದಿವಸನೂ ಕೆಲಸದ ಗಡಿಬಿಡಿಯಲ್ಲಿ ಪುರ್ಸೋತಿಲ್ಲದ್ರೂ ಅಡ್ಡಿಲ್ಲ, ಮಕ್ಕ ಕಣ್ಮುಂದೆ ಇರೋಳು ಅಂತ ಬಯಸ್ತಾ ಅಲ್ದ. ಮನೆಯಲ್ಲಿ ನಾವು ಬಂದ್ರೆ ಮಾತ್ರ ಖುಷಿ ಅನ್ನೋ ಥರ ನಮಗೆ ಫೀಲ್ ಮಾಡಿಸ್ತಾ.
ಅಲ್ಲದೆ ಮನೇಲಿ ಬೇರೆಯವ್ರ ಮಕ್ಕ ಎಲ್ಲ ಬೈಂದ ತಮ್ಮ ಮಕ್ಕ ಒಂದು ಬೈಂದು ಇಲ್ಲ ಅಂದ್ರಂತೂ ಅವ್ರ ಕುಟುಂಬದಲ್ಲಿ ಬೆಳೆದಕ್ಕಂತೂ ಇದರ ಅನುಭವ ಇದ್ದೇ ಇರ್ತು. ಅಪರೂಪಕ್ಕೆ ನಾವು ಮನೆಗೆ ಹೋದರೆ ಅಪ್ಪ ಅಮ್ಮನ ಪ್ರೀತಿ ಜಾಸ್ತಿನೇ ಇರ್ತವಲ್ದ. ನಿಂಗಳ ಅನುಭವಗಳನ್ನು ಕಮೆಂಟಲ್ಲಿ ನನ್ನ ಜೊತೆ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಯಾವಾಗಲೂ ಇರಲಿ. ಧನ್ಯವಾದ.